ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಕನಕವತಿ. ಅಲ್ಲಲ್ಲ, ನಾನು ಉಷಾ. ಆಭರಣ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ಮಹಿಳೆಯರಿಗಂತೂ ಆಭರಣದ ವ್ಯಾಮೋಹ ಹೆಚ್ಚೆಚ್ಚು. ಅಲ್ಲಲ್ಲ, ಅದೊಂಥರ ಹುಚ್ಚು. ಕೈಗೆ, ಕಾಲಿಗೆ, ಕೊರಳಿಗೆ ಅಂತೆಲ್ಲ ಹೊಸ ಹೊಸ ಡಿಸೈನ್ ಮಾಡಿಸ್ಕೊಂಡು ಧರಿಸ್ತಿರ್ತಾರೆ. ಹೊಸ ಪ್ಯಾಟರ್ನ್ ಕಣ್ಣಿಗೆ ಬಿದ್ದರೆ ಸಾಕು, ನನಗೂ ಅದೇ ರೀತಿ ಜುವೆಲ್ಸ್ ಬೇಕು ಅಂತ ಹುಡುಕ್ತಾರೆ. ಈಗ ಶುರುವಾಗಿರೋದು ಹೊಸ ಟ್ರೆಂಡ್, ಅಂದರೆ ಕನಕವತಿ ಜುವೆಲ್ಸ್. ಎಸ್, ಕಾಂತಾರ ಚಾಪ್ಟರ್ 1ರಲ್ಲಿ ಕನಕವತಿ ತೊಟ್ಟ ಆಭರಣಗಳು ಸದ್ಯ ಹೆಂಗಳಿಯರ ನಿದ್ದೆಗೆಡಿಸಿದೆ. ಕನಕವತಿಯ ತೋಳನ್ನ ಬಿಗಿದಪ್ಪಿದ ಬಾಜು ಬಂದ್, ಕತ್ತನ್ನ ಮುಚ್ಚಿದ ಕಂಠಾಭರಣಗಳು, ತೂಗಾಡುವ ಜುಮ್ಕ, ಅದಕ್ಕೆ ಸಿಕ್ಕಿಸಿದ ಮಾಟಿ, ಸೊಂಟ ಸುತ್ತಿದ ಸೊಂಟದ ಪಟ್ಟಿ. ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ್ ಅಲಿಯಾಸ್ ಕನಕವತಿ ತೊಟ್ಟ ಆಭರಣಗಳು ಚಿತ್ರದುದ್ದಕ್ಕೂ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇತ್ತು. ಈಗ ಅದೇ ಆಭರಣಗಳು ದೀಪಾವಳಿಯ ಟ್ರೆಂಡ್ ಆಗಿದೆ. ಚಿತ್ರದಲ್ಲಿ ಬಳಸಿರೋ ಮತ್ತು ಪ್ರಮೋಷನ್ ಟೈಮ್ನಲ್ಲಿ ರುಕ್ಮಿಣಿ ಹಾಕಿದ್ದ ಒಡವೆಗಳು ಹ್ಯಾಂಡ್ ಮೇಡ್ ಅಂತ ಚಿತ್ರತಂಡ ಹೇಳ್ಕೊಂಡಿದೆ. ದಕ್ಷಿಣ ಭಾರತದ ಸಾಂಪ್ರದಾಯಿಕ ಮತ್ತು ಕ್ಲಾಸಿಕ್ ಶೈಲಿಯ ಒಡವೆಗಳನ್ನು ಚಿತ್ರದಲ್ಲಿ ಬಳಸಲಾಗಿದ್ದು, ಇಂಥ ಒಡವೆಗಳಿಗಾಗಿ ಯುವತಿಯರು ಆನ್ಲೈನ್ ಮತ್ತು ಆಭರಣ ಮಳಿಗೆಗಳಲ್ಲಿ ಹುಡುಕಾಟ ಶುರು ಮಾಡಿದ್ದಾರೆ. ಟೆಂಪಲ್ ಜುವೆಲ್ಸ್ ಟ್ರೆಂಡಿಂಗ್ನಲ್ಲಿರುವಾಗಲೇ ಈ ಕ್ಲಾಸಿಕ್ ಆಭರಣಗಳು ಟ್ರೆಂಡ್ ಆಗಿದ್ದು ಹೆಂಗಳಿಯರ ಮನ ಸೆಳೀತಾ ಇದೆ. ಇನ್ನು ಈ ಒಡವೆಗಳು ಕಡಿಮೆ ತೂಕ ಇರುತ್ತೆ ಹಾಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೀಗಾಗಿ ಇಂಥ ಒಡವೆಗಳ ಮೇಲೆ ಹೆಂಗಳಿಯರು ಆಸಕ್ತಿ ತೋರ್ತಿದ್ದಾರೆ. ದೀಪಾವಳಿ ಮಾತ್ರವಲ್ಲ, ಮದುವೆ ಸೀಸನ್ ಕೂಡ ಶುರುವಾಗಿದೆ. ಕನಕವತಿ ಟೈಪ್ ಒಡವೆಗಳಿಗಾಗಿ ಬೇಡಿಕೆಯೂ ಹೆಚ್ಚಾಗಿದೆ. ಇನ್ನು ರುಕ್ಮಿಣಿ ವಸಂತ್ ಕನಕವತಿ ಲುಕ್ನಲ್ಲಿ ಫೋಟೋಶೂಟ್ ಕೂಡ ಹೆಚ್ಚಾಗಿ ನಡೀತಾ ಇದ್ದು, ಬ್ಯೂಟಿಷಿಯನ್ಸ್ ಕೂಡ ಈ ಡಿಸೈನ್ ಒಡವೆಗಳ ಹಿಂದೆ ಬಿದ್ದಿದ್ದಾರೆ. ಒಟ್ನಲ್ಲಿ ಕಾಂತಾರ ಸಿನಿಮಾ ಹಲವು ವಿಚಾರಗಳಲ್ಲಿ ಟ್ರೆಂಡ್ ಸೃಷ್ಟಿಸಿದೆ, ದಾಖಲೆಗಳನ್ನು ಮಾಡಿದೆ. ಈಗ ಚಿತ್ರಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ ಪ್ರಗತಿ ಶೆಟ್ಟಿಯವರಿಗೆ ಜನರು ಶಹಬಾಷ್ ಅಂತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.